ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಧ್ರುವಂತ್ ಯಾಕಪ್ಪ ಬಂದು ಬಂದು ಗುಮ್ಸ್ಕೋತಿ ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಅಂಡ್ ಏನೋ ಒಂದು ಮಾಡ್ಲಿಕ್ಕೆ ಹೋಗ್ತಿದ್ದಾನೆ, ಬಟ್ ಅವನಿಗೆ ಅದು ರಿವರ್ಸ್ ಆಗ್ತಾ ಇದೆ. ಸೊ ಅಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ನಾಳೆ ಮಾತಾಡೋಣ. ಬಟ್ ಸೊ ನಾಳೆ ಪಂಚಾಯತ್ನಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ. ಬಿಕಾಸ್ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಆಗಲೇಬೇಕಾದಂಥ ಕೆಲವೊಂದು ವಿಷಯಗಳಿದಾವೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಜೊತೆಗೆ ಸೊ ನಿಮ್ಗೆ ಏನು ಅನ್ಸುತ್ತೆ, ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಅನಿಸ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಸೊ ಇನ್ನು ಮೊದಲನೇದೇ ನೋಡೋದಾದ್ರೆ, ಸೊ ನಾವು ಚರ್ಚೆ ಅಂದ್ರೂ ಮಾಡ್ತಾರೆ, ಮಾಡಬೇಡ ಅಂದ್ರೂ ಕೂಡ ಮಾಡ್ತಾರೆ. ಅದು ಯಾವುದು ಅಂತಂದ್ರೆ ಮಾಳು ಅವರ ಕ್ಯಾಪ್ಟನ್ಸಿ ಬಗ್ಗೆ. ಸೊ ಅವ್ರ ಬಗ್ಗೆ ಒಂದು ಸ್ವಲ್ಪ ಅನಿಸಿಕೆಗಳನ್ನ ಕೇಳ್ಕೊಂತಾರೆ. ಏನು ಮಾಡು ಫುಲ್ ರೊಚ್ಗೆದ್ ಬಿಟ್ಟಿದ್ರಿ, ಸೊ ಏನು ಅನುಭವ ಹೇಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಹಾಗೆ ಏನು ಮಾಡೋದೇನಿದೆ ಅದ್ರ ಹಚ್ಕೋತಾರೆ ಅಂತ ಹೇಳೋದು. ಅದು ಬಿಟ್ಟು ಇನ್ನು ಕೆಲವು ಯಾವುದ್ಯಾವುದು ನನ್ ಗೊತ್ತಿರೋ ಪ್ರಕಾರ ಸೊ ಯಾವ್ದಾವ್ದು ಚರ್ಚೆ ಆಗಬೇಕು ಅಂತಂದ್ರೆ, ಒಂದು ಗಿಲ್ಲಿ ಮೇಲೆ ಆಗಿರುವಂಥ ಅಟ್ಯಾಕ್, ಹಲ್ಲೆ, ಓಕೆ, ಹೊಡೆದಿರುವಂಥದ್ದು ರಿಷಾ ಅವರು. ಅದಾದ್ಮೇಲೆ ಏನೇನು ಡ್ರಾಮಾ ಆಯ್ತಲ್ಲ, ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಆಗಲೇಬೇಕು, ಆಗಬೇಕು. ಸೊ ವಿಷಯ ಏನು ಅಂತಂದ್ರೆ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ. ಮೇ ಬಿ ಏನು ಫಸ್ಟ್ ಕೇಳ್ತಾರೆ ಏನಕ್ಕೆ ಎತ್ತ ಅನ್ನೋದು. ಆಲ್ರೆಡಿ ಅದ್ರ ಬಗ್ಗೆ ಏನಾರ ಒಂದು ಹೇಳಲಿಕ್ಕೆ ಇವಾಗ ಪ್ಲಾನ್ ಮಾಡ್ಕೊಂಡಿರ್ತಾಳೆ ರಿಷಾ. ಸೊ ಬಟ್ ಗಿಲ್ಲಿ ಮೇಲೆ ಮೇ ಬಿ ಅದ್ರ ನಿರ್ಧಾರ ಮಾಡ್ತಾರೆ ಅಂತ ಅನ್ಸುತ್ತೆ. ಗಿಲ್ಲಿ ನೀವು ಏನು ಹೇಳ್ತೀರ ಅನ್ನೋದ್ರ ಬಗ್ಗೆ ನನ್ನ ಪ್ರಕಾರ ಗೊತ್ತಿಲ್ಲ ಗಿಲ್ಲಿ ಏನು ಹೇಳ್ತಾನೆ ಅಂತ. ನನ್ನ ಪ್ರಕಾರ ಅವ್ನು ಬಿಟ್ಬಿಡಿ ಹೋಗ್ಲಿ, ಏನು ಮೀನ್ಸ್ ಅದನ್ನ ನಾರ್ಮಲ್ ಆಗಿ ಅಂದರೆ ಒಂಥರ ಕ್ಯಾಶುವಲ್ ಆಗಿ ತೊಗೊತಾನೆ ಅನ್ಸುತ್ತೆ. ಅವನೇನು ಹೊರಗಡೆ ಹಾಕಿ ಆ ಥರ ಏನು ಹೇಳಲಿಕ್ಕಿಲ್ಲ. ಬಟ್ ಇನ್ ಕೇಸ್ ಸೊ ರೂಲ್ ಪ್ರಕಾರ ಏನಿದೆ ಸೊ ಅದನ್ನು ಮಾಡಿ ಅಂತಂದರೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಬಟ್ ಆ ಥರ ಹೇಳಲಿಕ್ಕಿಲ್ಲ ನನ್ನ ಪ್ರಕಾರ ಗಿಲ್ಲಿ. ಸೊ ಹೋಗ್ಲಿ ಬಿಡಿ ಸರ್, ಏನು ತಮಾಷೆ ಹೊಡೆದಿರ್ಬೋದು ಅನ್ನೋ ರೀತಿಯಲ್ಲಿ ಸದ್ಯಕ್ಕಂತೂ ತೊಗೊಂಡಿದ್ದಾನೆ. ಬಟ್ ಅಲ್ಲಿ ಸುದೀಪ್ ಸರ್ ಕೇಳಿದಾಗ ಏನು ಹೇಳ್ತಾನೆ ಅನ್ನೋವಂಥದ್ದು ಮುಖ್ಯ ಆಗುತ್ತೆ. ಯಾಕಂದರೆ ಅಲ್ಲಿ ಹೊರಗಡೆಗೆ ಮಸಿ ಅನ್ನೋ ಟಾಸ್ಕಲ್ಲಿ ಕೂಡ ಅವ್ನು ಹೇಳ್ದ ಏನಂತಂದರೆ, ನೀನು ನಂಗೆ ಹೊಡೆದಲ್ಲ, ಸೊ ನಾನು ನಿಂಗೆ ತಿರ್ಸಿ ಹೊಡೆದ್ರೆ ನೀನು ತೊಗೊತಿದ್ದ ಅನ್ನೋ ರೀತಿಯಲ್ಲಿ ಕೇಳ್ದ. ಬಟ್ ಅವ್ರು ಹೇಳಿರುವಂಥದ್ದು ತಮಾಷೆಗೇನೋ ಸುಮ್ಮನೆ ಹಿಂಗೆ ಹೊಡೆದಿರೋದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ಅದು ಸುಮ್ಮನೆ ಹಿಂಗೆ ಪುಷ್ ಮಾಡಿರೋ ರೀತಿನಲ್ಲಂತೂ ಅಲ್ಲ, ಹೊಡಿಬೇಕು ಅಂತಲೇ ಹೊಡೆದಿರೋವಂಥದ್ದು. ಅದು ಏನು ಸಲಿಗೆಯಿಂದ ಹೊಡೆದ್ರು, ಅವ್ನು ಏನು ಕೇಳಲ್ಲ ಅನ್ನೋ ರೀತಿಯಿಂದ ಹೊಡೆದ್ರು, ದುರಾಂಕಾರದಲ್ಲಿ ಹೊಡೆದ್ರು, ಅದು ಅವ್ರಿಗೆ ಗೊತ್ತು. ಬಟ್ ಚರ್ಚೆ ಅಂತ ಬಂದಾಗ ಪಂಚಾಯತಿನಲ್ಲಿ ಚರ್ಚೆ ಆಗಲೇಬೇಕು, ಹಾಗೆ ಆಗುತ್ತೆ, ಎರಡನೇ ಮಾತಿಲ್ಲ. ಯಾಕಂದರೆ ಅವತ್ತೇನು ಚಿಕ್ಕ ಪುಟ್ಟದ್ದು ಆಗಿಲ್ಲ ಅದು. ಓಕೆ, ಹೊಡೆದಿರೋದ್ರ ಜೊತೆಗೆ ಅಲ್ಲಿ ಹೋಗಿ ತಳ್ಳಿರೋವಂಥದ್ದಿದೆ, ಮ್ಯಾನ್ ಹ್ಯಾಂಡಲಿಂಗ್ ಮಾಡೋವಂಥದ್ದೇ ಇಲ್ಲ ಅಂತಂದಾಗ ಅಷ್ಟೆಲ್ಲ ಆಗಿದೆ ಅಂತಂದರೆ ಅದನ್ನ ಸೀರಿಯಸ್ ಆಗಿ ತೊಗೊಬೇಕು. ಜೊತೆಗೆ ಬಟ್ಟೆನ ಬಂದ್ಬಿಟ್ಟು ಅಲ್ಲಿ ಬೆಡ್ರೂಮಲ್ಲೆಲ್ಲ ಕಾಲಲ್ಲಿ ಒದ್ದು ಇಡೀ ಬೆಡ್ರೂಮ್ ಎಲ್ಲ ಹರಡ್ಬಿಟ್ಟಿದ್ರು ಗಿಲ್ಲಿದು. ಸೊ ಅಷ್ಟೊಂದು ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಅದು ಬೇಕು ಅಂತಲೇ ಮಾಡಿರುವಂಥದ್ದು. ಸೊ ಅದ್ರ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ಜೊತೆಗೆ ಅವತ್ತಿನ ಒಂದು ಎಪಿಸೋಡಲ್ಲಿ ಅದ್ರ ಜೊತೆಗೆ ಇನ್ನೂ ಹಲವು ಕಂಟೆಸ್ಟೆಂಟ್ಗಳು ಸೊ ಬಿಗ್ ಬಾಸ್ ಮೂಲ ನಿಯಮಗಳನ್ನು ಮೀರಿದ್ದಾರೆ ಅಂತ ಒಂದು ಪೋಸ್ಟ್ ಹಾಕಿದ್ರು. ಮೀನ್ಸ್ ಅದೊಂದು ಪಾಪಪ್ ಹಾಕಿದ್ರು ಅದೇ ಎಪಿಸೋಡ್ ಇದರಲ್ಲಿನೇ. ಜೊತೆಗೆ ಅದನ್ನು ವೀಕೆಂಡಲ್ಲಿ ಸುದೀಪ್ ಸರ್ ಚರ್ಚೆ ಮಾಡಿ ನ್ಯಾಯ ಒದಗಿಸಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದರು. ಸೊ ಅದು ಬಿಟ್ಟು ಮಿಕ್ಕಿರೋವಂಥದ್ದು ಯಾವುದಾದ್ರೂ ಮತ್ತೆ ಏನಾದರೂ ರೂಲ್ಸ್ಗಳು ಬ್ರೇಕ್ ಆಗಿದ್ದಾವೆ ಅನ್ನೋದು ಕೂಡ ಸೊ ಮುಖ್ಯ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಅನ್ಕೊತೀನಿ. ಆ್ಯಂಡ್ ಅದೇ ಇನ್ ಕೇಸ್ ಗಿಲ್ಲಿ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಏನು ಇದೆ ಸೊ ಅದ್ರ ಪ್ರಕಾರನೇ ಡಿಸಿಷನ್ ತಗೊಳ್ಳಿ ಸರ್ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ ಅನ್ನೋವಂಥದ್ದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಸೊ ನಿಮಗೆ ಅನಿಸ್ತಂತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಇದಾದಮೇಲೆ ಮಸಿ ಟಾಸ್ಕ್ ಬಗ್ಗೆ ಮಾತಾಡಬೇಕು. ಕೆಲವೊಂದು ವಿಚಾರಗಳು ಅಲ್ಲಿ ಒಳಗಡೆ ನಡೆದಿರುವಂಥದ್ದು ಕೂಡ ಒಂದು ಚರ್ಚೆ ಮಾಡಬೇಕಾದಂಥದ್ದು. ಒಂದೇನು ಅಂತಂದರೆ, ಚಂದ್ರಪ್ರಭಾ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟು ಕಾವ್ಯ ಆ್ಯಂಡ್ ಗಿಲ್ಲಿ ಬಗ್ಗೆ. ಸೊ ತುಂಬ ಅಂದರೆ ತುಂಬ ಲೋ ಲೆವೆಲ್ಗೆ ಹೋಗಿ ಅದನ್ನ ಮಾತಾಡ್ದ ಅವನು. ತಂಗಿ ಅಂದ್ಬಿಟ್ಟೇ ಒಂದು ರೀತಿಯಲ್ಲಿ ಸೊ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಿರುವಂಥದ್ದಲ್ಲಿ. ಸೊ ಕಾವ್ಯ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಸುಮ್ಮನೆ ಇಲ್ಲದೇ ಇರೋವಂಥ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟನು ಅವನು. ಸೊ ಅನವಶ್ಯಕವಾಗಿ ಏನೋ ಲವ್ ಮಾಡ್ತಿದ್ದಾರೆ, ಕರೆಕ್ಟಾಗಿ ದಾರಿಲಿ ಹೋಗ್ತಾ ಇದೆಯಾ, ಸೊ ಯಾವನೊಬ್ಬನ ಚಮಕ್ ಕೊಡ್ತಾನೆ, ಸೊ ಅವನ ಜೊತೆಗೆ ಹೋಗಿ ಲವ್ ಮಾಡುವಂಥದ್ದು, ನಿನಗೆ ಮದುವೆ ಆದಮೇಲೆ ಹೊರಗಡೆ ಏನು ಮಾತಾಡ್ತಾರೆ, ಯಾರ ಜೊತೆ ಇದ್ದಳು, ಹಾಗೆ ಹೀಗೆ, ಸೊ ಈ ಥರ ಎಲ್ಲ ಮಾತುಗಳು ಆಡಿದ್ದು. ಸೊ ಖಂಡಿತವಾಗ್ಲೂ ಇದ್ರ ಬಗ್ಗೆ ಕೂಡ ಚರ್ಚೆ ಆಗಲೇಬೇಕು. ಚಂದ್ರಪ್ರಭಾಗ್ ನನ್ನ ಪ್ರಕಾರ ಒಂದು ಕ್ಲಾಸ್ ತಗೊಳ್ಳೇಬೇಕು ಅಂತ ಅನ್ಸುತ್ತೆ. ಅಂಡ್ ಇದಾದ್ಮೇಲೆ ಅಶ್ವಿನಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ರಕ್ಷಿತಾ ಬಗ್ಗೆ, ಅದೇ ಮಸಿ ಟಾಸ್ಕ್ ಅಲ್ಲಿ. ಸೊ ರಕ್ಷಿತಾ ಏನ್ ಮಾಡ್ತಾಳೆ ಅಂತಂದ್ರೆ, ಅವಳು ಏನಾದ್ರು ಅವಳು ಕುತಂತ್ರಗಳು ಗೊತ್ತಾದ್ರೆ ಸೊ ಕರ್ಕೊಂಡೋಗಿ ರೂಮಲ್ಲಿ ಕರ್ಕೊಂಡೋಗಿ ಕೈ ಹಿಡ್ಕೊಂಡು ಬಕೆಟ್ ಹಿಡಿತಾಳೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಅದನ್ನ ನಾವು 24-25 ವರ್ಷಗೆಲ್ಲ ನಾವು ಆ ಥರ ಎಲ್ಲ ಮಾಡಿಲ್ಲ. ಸೊ ಇವಳು ಬಕೆಟ್ ಹಿಡ್ಕೊಂಡು ಕೈ ಹಿಡ್ಕೊಂಡು ಆ ಥರ ಮಾಡ್ತಿದ್ದಾಳೆ. ಸೊ ಅದು ಅಂದರೆ ನಿಮ್ಮ ವಯಸ್ಸಿನವ್ರನ್ನೇ ಹೊರಗಡೆ ನೋಡ್ತಿರ್ತಾರೆ. ಸೊ ಅದನ್ನೆಲ್ಲ ಕಡಿಮೆ ಮಾಡಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಬಟ್ ಅದು ಹೇಳಿರೋ ರೀತಿ ಅಥವಾ ಹೇಳೋದೇನು ಮನಸ್ಥಿತಿ ಇದೆಯಲ್ಲ, ತುಂಬ ಅಂದರೆ ತುಂಬ ಕೆಟ್ಟದ್ದು. ಸೊ ಅದು ಆಗಬಾರ್ದಾಗಿತ್ತು. ಬಟ್ ಅವ್ರು ಹೇಳಿದ್ದಾರೆ. ಬಟ್ ಅದ್ರ ಬಗ್ಗೆ ಕೂಡ ಏನು ಅದು ಒಳ ಅರ್ಥ ಅನ್ನೋವಂಥದ್ದನ್ನ ಅವ್ರ ಕಡೆಯಿಂದ ಕೇಳಿಸಿ ಅದಕ್ಕೆ ಏನು ಉತ್ತರ ತಗೊಬೇಕು, ನನ್ನ ಪ್ರಕಾರ ತಗೊಬೇಕು ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಅಶ್ವಿನಿ ಅವರು ಸುಮಾರು ಕೆಲವೊಂದು ಸ್ಟೇಟ್ಮೆಂಟ್ಗಳು ಅವ್ರ ಬಗ್ಗೆ ಅಂತಲ್ಲ, ರಕ್ಷಿತಾ ಬಗ್ಗೆ ಸುಮಾರು ಜನರ ಬಗ್ಗೆ ಕೂಡ ಆ ಥರದ ಸ್ಟೇಟ್ಮೆಂಟ್ಗಳೆಲ್ಲ ಪಾಸ್ ಮಾಡ್ತಾ ಇರ್ತಾರೆ. ಬಟ್ ಅದಕ್ಕೆ ಸರಿಯಾದಂಥ ಉತ್ತರ ಅವ್ರ ಕಡೆಯಿಂದ ಬರಲೇಬೇಕು. ಯಾಕಂದರೆ ಇಷ್ಟು ವಾರಗಳ ಕಾಲ ಅಷ್ಟೊಂದು ಡೈರೆಕ್ಟಾಗಿ ಅವ್ರಿಗೆ ಕ್ಲಾಸ್ ತಗೊಂಡಿಲ್ಲ. ಬಟ್ ನಾಳೆ ಒಂದು ಎಪಿಸೋಡ್ ಪಂಚಾಯತಿನಲ್ಲಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ಚರ್ಚೆ ಇರುತ್ತೆ ಅಂತ ಅನ್ಕೊತೀನಿ.
ಯಾಕಂದರೆ ಅವ್ರು ಹೇಳೋದು ಹೆಂಗಿದೆ ಅಂತಂದರೆ ಒಬ್ಬರ ಮೇಲೆ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡೋ ರೀತಿಯಲ್ಲಿದೆ. ಚಂದ್ರಪ್ರಭಾ ಮಾತಾಡಿದ್ರಾಗಿರ್ಬೋದು ಅಥವಾ ಇಲ್ಲಿ ಯಾರು ನಮ್ಮ ಅಶ್ವಿನಿ ಅವರು ರಕ್ಷಿತಾ ಬಗ್ಗೆ ಮಾತಾಡಿದರಾಗಿರ್ಬೋದು, ಅವ್ರ ಕ್ಯಾರೆಕ್ಟರ್ಗೆ ಒಂದು ರೀತಿಯಲ್ಲಿ ಕ್ವಶನ್ ಮಾಡ್ದಂಗಿದೆ. ಸೊ ಅದನ್ನು ಕ್ಲಿಯರ್ ಆಗಿ ಪಂಚಾಯಿತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಲೆಟರ್ ಟಾಸ್ಕಲ್ಲಿ ಸೊ ಏನೇನಾಯಿತು, ಯಾರ್ಯಾರು ತ್ಯಾಗ ಮಾಡಿದ್ರು, ಯಾರ್ಯಾರು ಬಿಟ್ಕೊಳ್ಳಿಲ್ಲ, ಆ್ಯಂಡ್ ರಕ್ಷಿತಾ ರಾಶಿಕಾ ಅಂತ ಬಂದಾಗ ಇಬ್ಬರೂ ಕೂಡ ಅಲ್ಲಿ ಡಿಸಿಷನ್ ತೊಗೊಳ್ಳಿಲ್ಲ. ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಇದ್ರ ಜೊತೆಗೆ ಮೇ ಬಿ ಆದರೆ ಧನು ಅವರ ಒಂದು ಕ್ಯಾಪ್ಟನ್ಸಿ ಬಗ್ಗೆ ಕೂಡ ಚರ್ಚೆ ಆಗ್ಬೋದು. ಬಿಕಾಸ್ ಅಲ್ಲಿ ಯಾರೋ ನಮ್ಮ ರಿಷಾ ಆ್ಯಂಡ್ ಗಿಲ್ಲಿ ಜಗಳದ ಟೈಮಲ್ಲಿ ಅಟ್ಲೀಸ್ಟ್ ಅವರು ಇನ್ನೊಂದು ಚೂರು ಜೋರಾಗಿ ಮಾತಾಡಿ ಸೊ ಸ್ಟಾಪ್ ಮಾಡ್ಬೋದಾಗಿತ್ತು, ಅಥವಾ ಇನ್ನೊಂದು ಚೂರು ಸ್ಮಾರ್ಟಾಗಿ ಕ್ಯಾಪ್ಟನ್ಸಿ ಮಾಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಒಂದು ಅವರಿಗೆ ಜಾಸ್ತಿ ಪವರ್ಸ್ ಇರಲಿಲ್ಲ, ಇನ್ನೊಂದು ಸಿಕ್ಕಿರುವಂಥ ಪವರ್ಸಲ್ಲಿ ಯಾವ ರೀತಿಯಲ್ಲಿ ಅವರು ಯೂಸ್ ಮಾಡ್ಕೊತಾರೆ ಅನ್ನೋದು ಮುಖ್ಯ ಆಗಿರುವಂಥದ್ದು. ಸೊ ಮೇ ಬಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ಕೊತೀನಿ. ಜೊತೆಗೆ ಇವತ್ತಿನ ಎಪಿಸೋಡಲ್ಲಿ ಆದಂತಹ ಗಿಲ್ಲಿ ವರ್ಸಸ್ ಧ್ರುವಂತ್ ಕಿತ್ತಾಟ ಏನಿದೆ, ಆಮೇಲೆ ಗಿಲ್ಲಿದೇನು ಸರ್ಕ್ಯಾಸ್ಟಿಕ್ ಆಗಿರುವಂಥ ಒಂದು ಕಾಮಿಡಿ ಬಗ್ಗೆ ಕೂಡ ಮೇ ಬಿ ಚರ್ಚೆ ಆಗುತ್ತೆ. ಮೇ ಬಿ ಧ್ರುವಂತ್ ಅದನ್ನು ಎತ್ತಾನೆ ಅಂತ ಅನ್ಕೊತೀನಿ. ಗೊತ್ತಿಲ್ಲ, ಎತ್ತಿದ್ರೆ ಗಿಲ್ಲಿದೇನಿದೆ ಆ ಕಡೆಯಿಂದ ಒಂದು ದೃಷ್ಟಿಕೋನ, ಈ ಕಡೆ ಇವ್ರ ಕಡೆಯಿಂದ ಏನು ದೃಷ್ಟಿಕೋನ ಇದೆ, ಎರಡು ಕಡೆಯಿಂದ ಕೂಡ ಚರ್ಚೆ ಆಗುತ್ತೆ. ಆ್ಯಂಡ್ ಇಷ್ಟು ನನಗೆ ಗೊತ್ತಿರೋಂಗೆ ಪಂಚಾಯತಿನಲ್ಲಿ ಚರ್ಚೆ ಆಗಬೇಕಾಗಿರುವಂಥ ವಿಷಯಗಳು. ಆ್ಯಂಡ್ ನಿಮ್ಮ ಪ್ರಕಾರ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇದರಲ್ಲಿ 3 ಮೇನು ಅಂತಂದರೆ, ಒಂದು ಗಿಲ್ಲಿ ಮೇಲೆ ರಿಷಾ ಹಲ್ಲೆ ಮಾಡಿರುವಂಥದ್ದು, ಜೊತೆಗೆ ಅಶ್ವಿನಿ ಆ್ಯಂಡ್ ಚಂದ್ರಪ್ರಭಾ ಅವರು. ಸೊ ಅವರು ಚಂದ್ರಪ್ರಭಾ ಕಾವ್ಯ ಬಗ್ಗೆ ಮಾತಾಡಿರುವಂಥ ಒಂದು ಸ್ಟೇಟ್ಮೆಂಟು, ಜೊತೆಗೆ ಆ್ಯಂಡ್ ಇದಾದ್ಮೇಲೆ ಅಶ್ವಿನಿ ಅವರು ರಕ್ಷಿತಾ ಮೇಲೆ ಮಾಡಿರುವಂಥ ಸ್ಟೇಟ್ಮೆಂಟು. ಸೊ ಈ 3 ಸ್ಟೇಟ್ಮೆಂಟ್ಗಳು ಅಥವಾ 3 ವಿಷಯಗಳಂತೂ ಖಂಡಿತವಾಗ್ಲೂ ಚರ್ಚೆ ಆಗಲೇಬೇಕು, ಆಗುತ್ತೆ ಅನ್ಕೊಂತೀನಿ. ಜೊತೆಗೆ ಇಲ್ಲಿ ರಿಷಾ ಅವರ ಕೆಲವು ಟೈಮಲ್ಲಿ ವರ್ಡ್ಸ್ಗಳು ಕಳ್ಳನ ಮಗ ಅನ್ನುವಂಥದ್ದು, ನನ್ನ ಮಗ ಅನ್ನುವಂಥದ್ದು, ಸೊ ಇದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅಂತ ನನಗನ್ಸುತ್ತೆ. ಇಲ್ಲ ಅಂತಂದರೆ ಅದು ಹಾಗೆ ಅಂದರೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಕಂಟೆಷನ್ಗಳಿಗೆ. ನಾನು ಮುಂಚೆ ಸೀಸನ್ 10ರಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ಕೆಲವೊಂದು ಅಂದರೆ ವಿಷಯಗಳನ್ನು ಸೊ ಅಲ್ಲಿಂದ ಅಲ್ಲಿನೇ ಅದನ್ನು ಅಮುಕಿದ್ರೇ ಚೆನ್ನಾಗಿರುತ್ತೆ. ಸೊ ಇಲ್ಲ ಅಂದರೆ ಅವ್ರಿಗೆ ಪ್ರವೋಕ್ ಮಾಡ್ದಂಗೆ ಆಗುತ್ತೆ. ಪ್ರತಿ ಟೈಮಲ್ಲೂ ಕೂಡ ಸೊ ಸೀಸನ್ 10ರಲ್ಲಿ ವಿನಯ್ನ ಒಂದು ರೀತಿಯಲ್ಲಿ ಏನೇ ಮಾಡಿದ್ರು ಕೂಡ ಜಾಸ್ತಿ ಕ್ಲಾಸ್ ತೊಗೊತಿರಲಿಲ್ಲ. ಸೊ ಲಾಸ್ಟ್ ಇದರಲ್ಲೂ ಕೂಡ ಅಷ್ಟೇ. ಸೊ ಅಲ್ಲಿ ಯಾರು ನಮ್ಮ ಲಾಯರ್ ಜಗದೀಶ್ ಅವ್ರಿಗೆ ಒಂದು ರೇಂಜಿಗೆ ಬಿಟ್ಬಿಟ್ರು, ಬಟ್ ಅವ್ನು ಇನ್ನೂ ಜಾಸ್ತಿ ಮಾಡಿಬಿಟ್ರು ಲಾಯರ್ ಜಗದೀಶ್ ಅವರು. ಅದಾದಮೇಲೆ ರಜತ್ಗೂ ಕೂಡ ಕಂಟ್ರೋಲ್ ಮಾಡಲಿಲ್ಲ. ಅಂದರೆ ಎಲ್ಲೋ ಒಂದು ಸ್ವಲ್ಪ ಇಂಡೈರೆಕ್ಟಾಗಿ ಹಿಂಟ್ ಕೊಡ್ತಾನೆ ಬಿಟ್ಟರೆ, ಅಂದರೆ ಡೈರೆಕ್ಟಾಗಿ ಹೇಳೋದ. ಸೊ ಅದು ಅಲ್ಲೇ ಪ್ರವೋಕಿಂಗ್ ಅನ್ನೋ ರೀತಿಯಲ್ಲಿ ಆಗಿರುವಂಥದ್ದು. ಆ್ಯಂಡ್ ಇವಾಗೂ ಅಷ್ಟೇ ಅಶ್ವಿನಿ ಗೌಡ ಅಂತ ಬಂದಾಗ, ಸೊ ಈ ವಾರ ಎಲ್ಲೋ ಲಾಸ್ಟ್ ಕೊನೆ ಒಂದು 2 ದಿನದಿಂದನೇ ಎದ್ದಿರುವಂಥದ್ದು. ಫಸ್ಟ್ ಒಂದು 3 ದಿನ ಸೈಲೆಂಟಾಗಿ ಎದ್ರು. ಸೊ ನಿನ್ನೆಯಿಂದನೇ ಎದ್ದಿರುವಂಥದ್ದು, ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಬಗ್ಗೆ ಕೂಡ ಕೆಲವೊಂದು ಏನು ಸ್ಟೇಟ್ಮೆಂಟ್ಗಳು ಪಾಸ್ ಮಾಡ್ತಿದ್ದಾರೆ ಅವರು. ಸೊ ಅದ್ರ ಬಗ್ಗೆ ಕೂಡ ಕ್ವಶನ್ಗಳು ರೈಸ್ ಆಗಲೇಬೇಕು. ಇಲ್ಲ ಅಂತಂದರೆ ಹಾಗೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಸುಮ್ಮನೆ ರಕ್ಷಿತಾಯಿಂದ ಮನಸ್ಥಿತಿಗಳು ಆಗ್ತಿದೆ, ಮನೆ ಹಾಳಾಗ್ತಿದೆ, ನನ್ನಿಂದ ಒಂದು ನೆಗೆಟಿವ್ ಆಗಿ ಮಾತುಗಳನ್ನ ತಿಳಿಸ್ತಿದ್ದಾರೆ. ಸೊ ಈ ಥರದ್ದೆಲ್ಲ ಮಾತುಗಳು ಸುಮ್ಮನೆ ಇಲ್ದಿರೋವಂಥದ್ದೆಲ್ಲ ಬೇರೆಯವ್ರ ಮೇಲೆ ಆರೋಪ ಮಾಡುವಂಥದ್ದು ಸರಿ ಅಲ್ಲ. ನೀವೇ ಇವಾಗ ಬೇರೆಯವ್ರದೆಲ್ಲ ವಿ ಟಿ ಪ್ಲೇ ಮಾಡ್ತೀರಾ ವೀಕೆಂಡಲ್ಲಿ ಪಂಚಾಯತಿನಲ್ಲಿ. ಸೊ ಅವ್ರದ್ದು ಕೂಡ ವಿ ಟಿ ಪ್ಲೇ ಮಾಡಿಯಲ್ಲ. ಸೊ ಅವ್ರು ಹೇಳ್ತಾರೆ ಕಾಲು ತೋರಿಸಿದ್ದಾರೆ, ಚಪ್ಪಲಿ ತೋರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ರಕ್ಷಿತಾ. ಸೊ ವಿ ಟಿ ಪ್ಲೇ ಮಾಡಿಬಿಡಿಯಲ್ಲ, ಅಲ್ಲೇ ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ವಿ ಟಿ ಅವ್ರದ್ದು ಏನಕ್ಕೆ ಪ್ಲೇ ಮಾಡಲ್ಲ? ಕೆಲವೊಂದು ಮಾಡಿದ್ರೆ ಇಲ್ಲ ಅಂತ ಹೇಳ್ತಿಲ್ಲ, ಮೀನ್ಸ್ ಅದು ಗೆಜ್ಜೆ ಇದರಲ್ಲಿ ಪ್ಲೇ ಮಾಡಿದ್ರು. ಬಟ್ ಈ ಥರದ ಕೆಲವೊಂದು ವಿಷಯಗಳಂತ ಬಂದಾಗ, ಕ್ಯಾರೆಕ್ಟರ್ ಅಂತ ಬಂದಾಗ ಪ್ಲೇ ಮಾಡಿ. ಓಕೆ, ಆಮೇಲೆ ಎದುರುಗಡೆ ಇರೋವಂಥ ರಕ್ಷಿತಾದರಾಗಿರ್ಬೋದು, ಅಗೇನ್ ಕಾವ್ಯ ಗಿಲ್ಲಿ, ಸೊ ಅವ್ರದ್ದು ಕೂಡ ಒಂದು ಸ್ಟೇಟ್ಮೆಂಟ್ಗಳನ್ನ ತೊಗೊಬೇಕಾಗುತ್ತೆ. ತೊಗೊಂತಾರೆ, ಎರಡನೇ ಮಾತೇ ಇಲ್ಲ. ಓಕೆ, ಸೊ ಇಷ್ಟಿತ್ತು. ಆ್ಯಂಡ್ ಒಟ್ಟಿನಲ್ಲಿ ಮಾತಾಡಬೇಕು ಅಂದರೆ ಈ ವಾರದ ಒಂದು ಕಂಪ್ಲೀಟ್ ಇದ್ರ ಬಗ್ಗೆ ಕೂಡ ಏನೇನು ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಅಂತ ಕಂಟೆಸ್ಟೆಂಟ್ಗಳಿಗೆ ಕೇಳುವಂಥದ್ದು ಇದ್ದೇ ಇರುತ್ತೆ. ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ ಸೊ ಯಾರ ವ್ಯಕ್ತಿತ್ವ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಒಂದು ಮೇ ಬಿ ಒಂದು ಯಾವುದಾದ್ರೂ ಚಿಕ್ಕದಾಗಿ ಒಂದು ಚಟುವಟಿಕೆ ರೀತಿಯಲ್ಲಿ ಕೊಡ್ತಾರೆ ಅಂತ ಅನಿಸುತ್ತೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ